ಮೈಸೂರಿನ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರಿನ 10ನೇ ಚಾಮರಾಜೇಂದ್ರ ಒಡೆಯರವರ ಪ್ರತಿಮೆಯ ಕತ್ತಿ ತುಂಡಾಗಿ ಬಿದ್ದಿದೆ. ದುಷ್ಕರ್ಮಿಗಳು ಕತ್ತಿಯನ್ನ ತುಂಡರಿಸಿರಬಹುದು ಎಂದು ಶಂಕಿಸಲಾಗಿದ್ದು, ಈ ವಿಚಾರ ಯಾವುದೇ ಅಧಿಕಾರಿಗಳ ಗಮನಕ್ಕಾಗಲಿ ಪಾಲಿಕೆಯ ಗಮನಕ್ಕಾಗಲಿ ಬಂದಿಲ್ಲ ಎಂಬುದು ವಿಪರ್ಯಾಸ. 1918ರಲ್ಲಿ ಬಲರಾಮ ದ್ವಾರದ ಎದುರು ಉತ್ತರಾಭಿಮುಖವಾಗಿ ಈ ಪ್ರತಿಮೆಯನ್ನ ನಿಲ್ಲಿಸಲಾಗಿತ್ತು. ಇಟಾಲಿಯನ್ ಅಮೃತ ಶಿಲೆಯಲ್ಲಿ ಇದನ್ನ ನಿರ್ಮಿಸಲಾಗಿದ್ದು, ಮೈಸೂರಿಗೆ ತರುವ ಮುನ್ನ ಲಂಡನ್ ರಾಯಲ್ ಅಕಾಡೆಮಿಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಪ್ರತಿಮೆಯನ್ನ ರಾಜಸ್ಥಾನ ಮೂಲದವರು 10 ವರ್ಷಗಳಿಗೆ ಒಮ್ಮೆ ದುರಸ್ತಿ ಮಾಡ್ತಿದ್ರು. ಆದರೆ ಇಂದು ಪ್ರತಿಮೆಯ ಕತ್ತಿ ಮುರಿದು ಬಿದ್ದಿದೆ. ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎದುರಿನ 10ನೇ ಚಾಮರಾಜೇಂದ್ರ ಒಡೆಯರ್ ಅವರ ಪ್ರತಿಮೆಯ ಕತ್ತಿ ತುಂಡಾಗಿ ಬಿದ್ದಿರೋದು. ದುಷ್ಕರ್ಮಿಗಳು ಈ ಒಂದು ಕತ್ತಿಯನ್ನ ತುಂಡರಿಸಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದೆ. ಈ ವಿಚಾರದಲ್ಲಿ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಪಾಲಿಕೆಯ ಗಮನಕ್ಕೆ ವಿಷಯ ಬರದೇ ಇರೋದು ವಿಪರ್ಯಾಸವೇ ಸರಿ.